ಹತ್ರ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಮಗನ ಪರಿಸ್ಥಿತಿ ನೋಡಿ ಹೇಗಾಗಿದೆ. ಗೌತಮ್ ಅವ್ರು ಎಷ್ಟು ಒಳ್ಳೆಯವರು. ಅವರು ಯಾರಿಗೋ ಕೇಡ್ ಬಯಸೋರಲ್ಲ, ಯಾರಿಗೋ ಅನ್ಯಾಯ ಮಾಡಿದವರಲ್ಲ ಅಂತ ಯೋಚನೆನೂ ಅವ್ರಿಗೆ ಬರಲ್ಲ. ಆದ್ರೆ ಇವತ್ತು ಅವ್ರಿಗೆ ಅನ್ಯಾಯ ಆಗ್ತದೆ. ಕಣ್ ಮುಂದೆ ಎಲ್ಲಾನು ನಡೀತಿದ್ರು ನಮ್ಮಿಂದ ಏನೂ ಮಾಡಕ್ಕಾಗ್ತಿಲ್ಲ. ಅನ್ಯಾಯ ನಡೀತಿದೆ ಅಂತ ಗೊತ್ತಿದ್ದು ಸುಮ್ ಕೂರೋ ತರ ಆಗೋಗ್ಬಿಟ್ಟಿದೆ. ಪಾಪ ಅತ್ತೆ ಅವರು, ಅವ್ರಿಗೆ ಈ ರೀತಿ ಆಗ್ಬಾರ್ದಾಗಿತ್ತು. ದೇವ್ರು ಯಾಕೆ ಹೀಗೆ ಮಾಡ್ತಿದ್ದಾನೋ. ಅದಕ್ಕೆ ಅವ್ರು ಯಾವತ್ತು ಯಾವ್ದ್ರಲ್ಲೂ ಸೋತವರಲ್ಲ ಸುಧಾ. ತಮ್ಮ ಶ್ರಮದಿಂದ ತಮ್ಮ ಟ್ಯಾಲೆಂಟಿಂದ ಬೆಳೀತಾ ಬಂದಿದ್ದಾರೆ, ಗೆಲ್ತಾ ಬಂದಿದ್ದಾರೆ. ಸೋಲು ಏನು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾವತ್ತು ತಲೆ ತಗ್ಸಿಲ್ಲ. ಎಲ್ರೂ ಅವ್ರನ್ನ ತಲೆ ಎತ್ತು ನೋಡ್ಬೇಕು ಆ ರೀತಿ ಬದುಕಿದ್ದಾರೆ. ಆದ್ರೆ ಇವತ್ತು ಯಾರೋ ಸಂಚಕ್ಕೆ ಬಿದ್ದು ಅವರು ತಲೆ ತಗ್ಸಿ ನಿಲ್ಲೋ ಹಾಗಾಗ್ತಿದೆ. ಸೋಲೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇಷ್ಟು ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಅವ್ರು ಬೆಳೆಸಿದ ಕಂಪನಿ ಅವ್ರ ಕೈ ತಪ್ಪು ಹೋಗ್ತಿದೆ. ಅತ್ತೆ, ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದನ್ನ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಗೌತಮ್ ಅವ್ರ ವಿಷಯದಲ್ಲಿ ಆ ದೇವ್ರು ಯಾಕೆ ಹಾಗೆ ಮಾಡ್ತಿಲ್ಲ? ಅಂದ್ರೆ ದೇವ್ರು ಅನ್ನೋದೇ ಸುಳ್ಳಲ್ವಾ ಅತ್ತೆ? ನಾವು ಮಾಡೋ ಪೂಜೆ ಪ್ರಾರ್ಥನೆ ನಮ್ಮ ಒಳ್ಳೆತನಕ್ಕೆ ಯಾವ ಬೆಲೆನೇ ಇಲ್ಲ. ಆ ದೇವ್ರು ಹೀಗೆ ಮಾಡಬಾರ್ದಾಗಿತ್ತು. ನನಗನ್ಸುತ್ತೆ ನೀವು ಚೆನ್ನಾಗಿದ್ದಿದ್ರೆ ಗೌತಮ್ ಅವ್ರಿಗೆ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನೀವೇನೋ ಒಂದು ಹೇಳ್ತಿದ್ರಿ, ಏನೋ ಒಂದು ಆಗಿರೋದು. ಲೇ ಗುಂಡು, ಆ ದೇವ್ರು ನೀನು ಕೈ ಬಿಟ್ಟರು ಪರವಾಗಿಲ್ಲ ಕಣೋ, ನಾನಿದ್ದೀನಿ. ನಿಮ್ಮಮ್ಮ ನಿನ್ ಜೊತೆ ಇದ್ದೀನಿ ಅಂತ ಧೈರ್ಯ ತುಂಬ್ತಿದ್ರಿ ಅಲ್ವಾ ಅಂತ. ಏನಾದ್ರೂ ಹೇಳಿ ಅಂತ. ನಿನ್ನ ಮಗನ ಲೈಫ್ ಕಾಲ್ ಕೆಳಗೆ ನಾನಂತದಕ್ಕೆ ತೋಚ್ತಿಲ್ಲ. ಅತ್ತಿಗೆ, ಅಮ್ಮ ನೋಡಿ ಯಾಕೋ ಒಂಥರ ಆಡ್ತಿದ್ದಾರೆ. ಅಮ್ಮ ಏನಾಯ್ತಮ್ಮ? ಅತ್ತೆ ಅತ್ತೆ ಏನಾಯ್ತು? ಏನಾಯ್ತಮ್ಮ? ಏನಾಯ್ತತ್ತೆ? ಏನಾಗ್ತದೆ ಹೇಳು. ಏನು ಹೇಳ್ತಾ ಇದೀಯಾ? ನೀನು ಹೇಳ್ತಾ ಇರೋದು ನಿಜನಾ? ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಅಣ್ಣ, ಯಾಕಣ್ಣ ಏನಾಯ್ತು? ಯಾಕೊಂಥರ ಆಗಿದೆಯಾ? ಅದು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಿಸ್ಟರ್. ಏನಾಯ್ತು ಅಂತ ಹೇಳು. ನಿನ್ನ ಸಿರಿ ಸೊಸೆ ಪೂರ್ಣಾಸ್ ಭೂಮಿಕಾ ನಿನ್ನ ಆಸೆಗೆ ಕಲ್ಲು ಹಾಕ್ಬಿಟ್ಲು ಸಿಸ್ಟರ್. ಹಾ, ಯಾವತ್ತಿನ ಹಾಗೆ ಈ ಸಲ ಕೂಡ ಕೊನೆ ಹೊತ್ತಲ್ಲಿ ನಾವು ಸೋಲುವಂಗ್ ಮಾಡ್ಬಿಟ್ಲು. ಏನ್ ಮಾಡಿದ್ಲಣ್ಣ? ಸಿಸ್ಟರ್, ನೀನು ವಿಲ್ಲನ್ನ ನಿನ್ನ ಮಗನ ಕೈಲಿ ಕೊಟ್ಟು ಅವನ ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡೆ. ಅವನ ಹತ್ರ ಎಲ್ಲಿಟ್ಟಿದ್ದು ಗೊತ್ತಿಲ್ಲ. ಅದು ಮತ್ತೆ ಅಗೇನ್ ಪೂರ್ಣಾಸ್ ಭೂಮಿಕನ ಕೈಲಿ ಸಿಕ್ಕಿದೆ. ಅಷ್ಟಾದ್ಮೇಲೆ ಅವ್ಳು ಸುಮ್ಮನೆ ಇರ್ತಾಳ? ಅದನ್ನ ತಗೊಂಡೋಗಿ ಎಲ್ಲರ ಮುಂದೆ ಪ್ರೊಡ್ಯೂಸ್ ಮಾಡಿದಾಳೆ ಸಿಸ್ಟರ್. ಮತ್ತೆ ಗೌತಮ್ಮೆ ಚೇರ್ಮನ್ ಸೀಟಲ್ಲಿ ಮುಂದುವರಿಯೋ ಹಾಗೆ ಮಾಡಿದಾಳೆ ಸಿಸ್ಟರ್. ಕೊನೆಗೂ ನಿನ್ನ ಮಗಂಗೆ ಆ ಸೀಟ್ ಸಿಗ್ಲಿಲ್ವಲ್ಲ ಸಿಸ್ಟರ್, ಅದು ಗೌತಮ್ದೇ ಪಾಲಾಗೋಯ್ತಲ್ಲ. ಇದಕ್ಕೆಲ್ಲ ಕಾರಣ ಪೂರ್ಣಾಸ್ ಭೂಮಿಕಾ ಸಿಸ್ಟರ್. ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಂಗ ಆಗೋಯ್ತಲ್ಲ. ಏನ್ ಹೇಳ್ತಾ ಇದೀಯಣ್ಣ? ಇದೆಲ್ಲ ಹೇಗಾಯ್ತು? ಅಲ್ಲ, ಭೂಮಿಕಾಗೆ ಆ ವಿಲ್ ಹೇಗ್ ಸಿಕ್ತು? ಅದಕ್ಕೆ ನಾನು ಯಾವಾಗಲೂ ಹೇಳ್ತಿದ್ದೆ ಸಿಸ್ಟರ್, ಭೂಮಿಕಾ ಭಯಂಕರ ಡೇಂಜರಸ್. ಅವಳು ಯಾವ ಡಿಟೆಕ್ಟಿವ್ ಕಡಿಮೆ ಇಲ್ಲ ಅಂತ. ನಿನ್ನ ಮಗ ದಡ್ಡ ಜಯದೇವ್ ಆ ವಿಲ್ಲನ್ನ ಎಲ್ಲಿಟ್ಟಿದ್ನೇನು? ಅದರ ವಾಸನೆ ಭೂಮಿಕನ್ ಮೂಗಿಗೆ ಹೊಡೆದಿದೆ, ಆದ್ರೆ ಅವಳ ಕೈಗೆ ಸಿಕ್ಕಿದೆ. ಎಂಥ ಕೆಲಸ ಆಗೋಯ್ತು ಸಿಸ್ಟರ್. ಇದನ್ನ ನೆನೆಸ್ಕೊಂಡ್ರೆ ಹೊಟ್ಟೆ ಕೊಳ್ಳಿಟ್ಟಂಗಾಗುತ್ತೆ. ಎಂಥ ಒಳ್ಳೆ ಅವಕಾಶ ಮಿಸ್ ಆಗೋಯ್ತಲ್ಲ ಸಿಸ್ಟರ್. ಸಿಸ್ಟರ್, ಇಷ್ಟ ಆಗಿದ್ರೆ ಒಂದ್ ಲೆಕ್ಕ, ಆದ್ರೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ. ಇಷ್ಟು ವರ್ಷ ವಿಲ್ಲು ನಿನ್ನ ಸೂಪರ್ ಜಿಲ್ಲ ಇತ್ತು. ನೀನು ಕಾನ್ಫಿಡೆನ್ಸ್ ಅಲ್ಲಿ ಅದನ್ನ ತೆಗೆದು ನೋಡ್ಲೇ ಇಲ್ಲ. ಆದ್ರೆ ಅವ್ರು ಏನ್ ಮಾಡಿದಾರೆ ಗೊತ್ತಾ? ಅವ್ರಿಗೆ ಬಂದ ಶೇರ್ಸ್ ಅಲ್ಲಿ 51 ಭಾಗ ಗೌತಮ್ಗೆ, ಸುಧಂಗೆ ಒಂದು 25 ಭಾಗ ಕೊಟ್ಟು ನಿನ್ನ ಮಕ್ಕಳಿಗೆ ಚಿಪ್ಪು ಚಿಪ್ಪು ಕೊಟ್ಬಿಟ್ಟವ್ರ ಸಿಸ್ಟರ್. ಯಾಮಾರ್ ಬಿಟ್ಟವಲ್ಲ ಸಿಸ್ಟರ್. ಎಲ್ಲ ಪಾಲು ಗೌತಮ್ಗೆ ಸುಧಂಗೆ.
ಪ್ರಶ್ನೆ ಮಾಡಂಗೆ ಇಲ್ಲ. ಪಾವ ಎಲ್ಲ ತಗೊಂಡೋಗಿ ಮೊದಲನೇ ಹೆಂಡತಿ ಮತ್ತು ಅವ್ರ ಮಕ್ಕಳಿಗೆ ಕೊಟ್ಬಿಟ್ಟಿದ್ದಾರೆ ಸಿಸ್ಟರ್. ನಿನ್ನ ಮಕ್ಕಳಿಗೆ ನಯಾ ಪೈಸನೂ ಇಟ್ಟಿಲ್ಲ. ಈಗ ನೋಡು, ಗೌತಮ್ ಚೇರ್ಮ್ಯಾನು, ಸುಧಾ ವೈಸ್ ಚೇರ್ಮ್ಯಾನು, ನಿನ್ನ ಮಕ್ಕಳು ಅವ್ರ ಕೈ ಕೆಳಗಡೆ ಕೂಲಿಗಳ ಥರ ಕೂಲಿ ಮಾಡ್ಕೊಂಡು ಬದುಕಬೇಕು. ಅಣ್ಣ ತಂಗಿ ಒಂದಾಗ್ಬಿಟ್ಟಿದ್ದಾರೆ ಸಿಸ್ಟರ್. ಜೊತೆಗೆ ನಿನ್ನ ದೌರ್ಭಾಗ್ಯನೂ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ಮುಂದೆ ಅವರು ನಮ್ಮನ್ನ ಕೇರೇ ಮಾಡಲ್ಲ ಸಿಸ್ಟರ್. ನಿನ್ನ ಮಗ ಗೌತಮ್ ಅವನ ಸಾಮ್ರಾಜ್ಯನ ವಿಸ್ತರಿಸ್ತಾ ಹೋಗ್ತಾನೆ. ಅದಕ್ಕೆಲ್ಲ ಅವನೇ ಓನರ್. ನಿನ್ನ ಮಕ್ಕಳು ಜವಾನರು.